ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ಲಾಕಪ್ ಡೆತ್ ಆರೋಪ, ನ್ಯಾಯಕ್ಕಾಗಿ ಜನರ ಆಕ್ರೋಶ. ಸ್ಟೇಷನ್ಗೆ ಬಂದಿದ್ದೆವು, ನಮ್ಮ ಅಣ್ಣ ತಮ್ಮರು ಬಂದಿದ್ರು. ಅವ್ರು ಅಪೋಸಿಟ್ ನಮ್ಗೆ ಕೇಸ್ ಮಾಡಿದವ್ರು ಬಂದ ವಿಷಯದಾಗ ಅಯ್ಯನ್ ಗುಡಿ ಸರ್ ಇದ್ದಿದ್ದಿಲ್ಲ. ಅಯ್ಯನ್ ಗುಡಿ ಸರ್ ಇರ್ಲಾರಕ್ಕೆ ಇನ್ನೊಬ್ರು SI ಸರ್ ಅವ್ರು ಏನು ಮಾಡಿದ್ರು, ಅವ್ರು ಇರ್ಲಾರಕ್ಕೆ 2 ಜನ PSI ಹೆಲ್ಪ್ ಅವ್ರಿಗೆ ಓರಿ ಅಂದಿದ್ರು. ಮತ್ತಿಂದ ಕರೆಸಿ ಅವ್ರು ನಮ್ಮ ದೊಡ್ಡಪ್ಪರ ಮಾತು ಕೇಳಿ, ದೊಡ್ಡಪ್ಪರ ಮಕ್ಕಳ ಮಾತು ಕೇಳಿ ಅವರು ಒಡೆ ಅಂದ್ಗಳೇ ನಮ್ಮ ಮಾವ ಎದುರಾಗೂ ಇದ್ದಿದ್ದಿಲ್ಲ. ಅವರು ಒಬ್ಬರು ಪೊಲೀಸ್ ಹಿರಿಯ ಅಧಿಕಾರಿ ತಂದಿರಿ 65-70 ವಯಸ್ಸಾದ ಅವ್ರಿಗೆ ತಳ್ಳಾಡಿದ್ರು, ಪೊಲೀಸರು ತಳ್ಳಾಡಿದ್ರು. ಅವಾಗ ಹೇಳಿದವನು SI ಸರ್ಗೆ, ಸರ ನೀವು ತಳ್ಳಾಡಕ್ಕೆ ಹೋಗ್ಬೇಡ್ರಿ, ಅವ ನಮ್ಮ ಮಾವರದಾರ, ಅವರು ಒಂದು ಹಿರಿಯ ಅಧಿಕಾರಿ ತಂದೆ ಅದಾರ, ತಳ್ಳಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದಗಳೇನು. ನೆಕ್ಸ್ಟ್ ಏನು ಮಾಡಿದ್ರು, ಒಂದು ಏಟ್ ಹೊಡೆದ್ರಿ. ಯಾರು ಹೊಡೆದ್ರು? SI ಸರ್ ಸಂಗಪ್ಪ ಅಂತೇಳಿ SI ಸರ್ ಅದ ರೀ. ಸಂಗಪ್ಪ ಅಂತೇಳಿ SI ಸರ್ ಹೊಡೆದವ್ರಿ. ಅವ್ರು 4 ಸರ್ ಸಂಗಪ್ಪ SI ಮೇಲಿಮನಿ ಸರ್ ನಿಮ್ಮ ತಂದೆಯವ್ರು ಹೊಡೆದ್ರು, ನಮ್ಮ ಅವ್ರಿಗೆ ಹೊಡೆದ್ರಿ. ಅವ್ರು ಎದ್ರಾಗ ಇದ್ದಿದ್ದಿಲ್ಲ, ಅವ್ರಿಗೆ ಹೊಡೆದ್ರು. ಬರೀ ಅವ್ರು ಯಾವನೋ ಫೋನ್ ಚೇಟಿಗಳೇನ ಬಂದು ಒಂದೇಟು ಹೊಡೆದ್ರು. ಹೊಡೆದಗಳೇನ ನಮ್ಮ ಮಾವ ಏನು ಮಾಡಿದೆ, ನನ್ನ ಮಗ ನನಗೆ ಹೊಡೆದಪ್ಪ ಅಂದ್ರೆ ನಮ್ಮ ಮಾವ ನನ್ನ ಮಗಿಗೆ ಫೋನ್ ಹಚ್ತೀನಿ ಅಂತೇಳಿ ಫೋನ್ ಹಚ್ಚಿದಾಗ ವಿತಿನ್ 5 ಸೆಕೆಂಡ್ದಾಗ ಅಲ್ಲೇ ಬಿದ್ರು. ತಕ್ಷಣ ಅಲ್ಲೇ ಬಿದ್ರು, ಸ್ಟೇಷನ್ ಮುಂದ್ಗಡೆ ಬಿದ್ರಿ. ಬೀದಿಗಳನ್ನ ನಾವೇನ್ ಮಾಡಿದೆವು, ವಿಡಿಯೋ ಮಾಡಿದೆವು. ವಿಡಿಯೋ ಮಾಡಿಗಳನ್ನ ಅವ್ರು ಹೌದು, 2 ದಿನದ ಹಿಂದೆ ನಡೆದ ಲಾಕಪ್ ಡೆತ್ ಕೇಸ್ ಇದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣೆಯಲ್ಲಿ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಡೆತ್ ಆಗ್ಯಾರ, ನಮಗೇನು ಕಾನೂನು ಕೊಡ್ತೀರಿ? ಸಿವಿಲ್ ಮ್ಯಾಟ್ರಿ ನಾವು ಹೇಳಿದ್ರಿ. ಅರ್ಜಿ ಕೊಟ್ಟಾರಿ ಸಿವಿಲ್ ಮ್ಯಾಟ್ರಿ ಅಂತೇಳಿ SI ಸರ್ಗೆ ನಾನು ಹೇಳಿದೇನ್ರಿ ಆಲ್ರೆಡಿ. ಇವ್ರು ಸಿವಿಲ್ ಮ್ಯಾಟ್ರಿ ಸರ, ನೀವು ಸ್ಟೇಷನ್ ಸಂಬಂಧ ಪಡೋದಿಲ್ಲ, ನಮ್ಮನ್ನ ಕಳಿಸಿಬಿಡ್ರಿ ಅಂತ ಹೇಳೇನಿ. ಮೃತ ವ್ಯಕ್ತಿಯನ್ನ ರಾಜಸಾಬ್ 65 ವರ್ಷದ ವಿಜಾಪುರ ಜಿಲ್ಲೆಯ ಹಡಗಲಿ ಗ್ರಾಮದವರು ಎಂದು ಗುರುತಿಸಲಾಗಿದೆ. ಇನ್ನು ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಅವರನ್ನ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಲಾಗುತ್ತಿತ್ತು. ವಿಚಾರಣೆ ವೇಳೆ ಅಣ್ಣ ತಮ್ಮರ ಮಧ್ಯೆ ವಾಗ್ವಾದ ನಡೆದಿದೆ. ನಂತರ ಪೊಲೀಸ್ ಸಿಬ್ಬಂದಿ SI ಸಂಗಪ್ಪ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ರೀತಿ ದಬ್ಬಾಳಿಕೆ ಮಾಡೋಲ್ಲ, ಕಳಿಸಿಬಿಡೋಣ ಅಂತ ಹೇಳಿದ್ರು ಅವ್ರಿಗೆ ಏನು ಮಾಡಿದ್ರೆ ಕಳಿಸ್ಲಿಲ್ರಿ. SI ಸರ್ ಹೊಡೆದ್ರು, ಹೊಡೆದ್ರಿ ನಮ್ಮ ಮಾವನ. ಈಗ ನಮಗೆ ನ್ಯಾಯ ಬೇಕು, ಅವ್ರ ಜೀವ ಕೊಡಬೇಕು ಅಂತ ನಮ್ಮ ರಕ್ಷಣೆ ಅದ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆವು. ಹಲ್ಲೆ ನಡೆಸಿದ ನಂತರ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಿ ಕುಸಿದು ಬಿದ್ದ ರಾಜಸಾಬ್ ಅವರು ನಂತರ ಆಂಬುಲೆನ್ಸ್ಗೆ ಕರೆ ಮಾಡಿ ಸರ್ ಅಂತ ಅವರ ಜೊತೆಯವರು ಹೇಳಿದಾಗ ಸತ್ರೆ ಸಾಯಿಲಿ ಬೋಸಡಿ ಮಗ ಅಂತ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ನಂತರ ಕಾರ್ನಲ್ಲಿ ಕರ್ಕೊಂಡು ಹೋಗುವಾಗ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ಹುಡುಗಿಂತ ಇಡೇ ಮಾಡ್ತಿದ್ರಿ ಅಪ್ಪ ಸಾಹೇಬ, ನಮ್ಮ ತಮ್ಮನ ಮಗ ಅವ ದೇವ್ರೊಳ ಜೋಗ್ಯ, ನೀ ಏನ್ ತುಣ್ಣಿ ಮಾಡ್ತಲೇ ನನ್ನ ಮಗ ಅಂತ, ನೀ ಏನ್ ತುಣ್ಣಿ ಮಾಡ್ತಲೇ ಅಂತ ನನ್ನ ಗಂಡಗ ಅಂದನ್ರಿ. ಲೇ ಮಗನ, ನನ್ನ ಮಗ SI ಅದಾನ, ನೀ ಏನ್ ತುಣ್ಣಿ ಮಾಡ್ತೆ ಅಂತಿರ್ಲಿ, ನಿಮ್ಮ ತಾಯಿನ ಹಡ ನೀವು ನಮ್ಮ ಎಂಡ್ರಲ್ಲಿದ್ದ ಏನ್ ತಗೊಂತೀರಿ ತಗೊಳಕ ಅಂತಿರ್ಲಿ ಅನ್ನೋಕೆ ಪೊಲೀಸ್ ಬಂದು ಹೊಡೆದನ್ರಿ ನನ್ನ ಗಂಡಸಂತ. ನನ್ನ ಗಂಡ ಸತ್ತ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೃತದೇಹವನ್ನ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸುತ್ತಿರುವ ಜನರು ಘಟನೆಗೆ ನ್ಯಾಯಸಮ್ಮತ ತನಿಖೆ ನಡೆಸಿ ಸತ್ಯಾಂಶವನ್ನ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಂಗು ಸರ್ ಅಂತ ನೋಡ್ರಿ, ಅಂತ ನೋಡ್ರಿ ಸರ್, ಅವ್ರಿಗೆ ನ್ಯಾಯ ಬೇಕ್ರಿ ಸರ್. ನಮ್ಗೆಲ್ರೂ ಸೇರಿ ನಾವು ನ್ಯಾಯ ಮಾಡ್ತೀವಿ. ನಮ್ದು ಮುದ್ದೇಬೇಳೆ ತಾಲೂಕ್ ಹಡಗಲಿರಿ ಸರ್, ನಮ್ದು ಇಲ್ಲಿಯರಲ್ಲ ಸರ್. ನಮ್ಮ ಅಪ್ಪರ ಅದ ಸರ್ ನಮ್ದು, ನಾವ್ ಅಲ್ಲಿಯವರು. ನಮ್ ನ್ಯಾಯ ಬೇಕು. ಅವ್ರು ಯಾರು ನಮ್ಮನ್ನ ಸಿವಿಲ್ ಪೊಲೀಸ್ ನಮ್ಮ ಅಮ್ಮನ ಮಗಳು ರೊಕ್ಕ ತುಂಬಿ ಹೊಡೆದಾಳ ಹೊಡಿ ಅಂತ ಹೇಳ, ಆಕಿನ ಮಾತ್ರ ನಾವು ಬಿಡಂಗಿಲ್ಲ. ನಮ್ಗೆ ನ್ಯಾಯ ಕೊಡಿಸ್ತೀವಿ, ನಮ್ ತಂದಿ ಕೊಡಿಸ್ತೀವಿ. ಸಿವಿಲ್ ಮ್ಯಾಟರ್ ನಲ್ಲಿ ಪೊಲೀಸರಿಂದ ದೌರ್ಜನ್ಯ. ಪೊಲೀಸರು ಯಾಕೆ ಸಿವಿಲ್ ಮ್ಯಾಟರ್ ನಲ್ಲಿ ಇಂಟರ್ಫಿಯರ್ ಆಗಬೇಕಿತ್ತು? ವ್ಯಕ್ತಿಯ ಮೇಲೆ ಕೈ ಮಾಡಿದ್ದು ಯಾಕೆ ಎಂದು ಕುಟುಂಬದವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ASI ಅವರು ರಾಜಸಾಬ್ ಅವರ ವಿರೋಧ ಪಕ್ಷದವರ ಅಥವಾ ಹತ್ತಿರ ಲಂಚ ತಗೊಂಡಿದ್ರ, ಇಲ್ಲ ರಾಜಕೀಯ ಒತ್ತಡ ಇತ್ತ ಎಂದು ಕುತೂಹಲ ಕೇಳಿಸಿದ ಲಾಕಪ್ ಡೆತ್ ಕೇಸ್. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಯಾದಗಿರಿ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ನ್ಯಾಯಯುತ ತನಿಖೆ ಭರವಸೆಯನ್ನ ನೀಡಿದ್ದಾರೆ. ಈ ಘಟನೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಹಾಗೂ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು, ಪ್ರಕರಣದ ಕುರಿತು ಉನ್ನತ ಮಟ್ಟದ ತನಿಖೆಗೆ ಒತ್ತಾಯಗಳು ಕೂಡ ಕೇಳಿ ಬರ್ತಿವೆ. ವರದಿ CM ಮಕಂದಾರ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.